ನಮಸ್ಕಾರ ಎಲ್ಲರಿಗೂ. ಇವತ್ತು ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ನುಚ್ಚು ಮತ್ತು ಮಜ್ಜಿಗೆಯನ್ನು ತೋರಿಸ್ಕೊಡಕತ್ತೀವ್ರಿ. ಈ ಮೊದಲು ನಾವು ನಿಮ್ಗೆ ಬಹಳ ಸರಳವಾಗಿ ಬಹಳ ಮಸ್ತ್ ಆಗಿರುವಂತಹ ನುಚ್ಚಿನ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೇವ್ರಿ. ಅದ್ರಾಗ ಇವತ್ತು ಮಾಡುವಂಥದ್ದು ಒಂದು ಸಿಂಪಲ್ ಆಗಿರುವಂತಹ ಬಹಳ ಭಾರಿಯಾಗಿರುವಂತಹ ನುಚ್ಚು ಮಜ್ಜಿಗೆ, ಸಿಂಪಲ್ ಮತ್ತು ಕಂಫರ್ಟೇಬಲ್ ಆಗಿರುವಂತಹ ಕಂಫರ್ಟ್ ಫುಡ್ಡನ್ನು ನಾವು ನಿಮಗೆ ತೋರಿಸ್ಕೊಡ್ತೇವ್ರಿ. ಹಾಗಾದ್ರೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಆಗಿಬಿಡ್ರಿ. ತಿತ್ರಿ ನೋಡಿ, ಒಂದು ಗಡಿಗೆ ಒಳಗೆ ಮಣ್ಣಿನ ಪಾತ್ರದಾಗ ಮಾಡ್ತಿದ್ರಿ. ಮೊದಲು ಏನು ಮಾಡಿರಿ ಅಂತಂದ್ರೆ, ನೀವು ಇಲ್ಲಿ 2.5 3 ಕಪ್ಪಷ್ಟು ನೀರನ್ನು ಕೈ ಇಡ್ರಿ. ಸ್ವಲ್ಪ ಕುದಿ ಬರಬೇಕ್ರಿ. ಅದಾದ ನಂತರ ನೀವಿಲ್ಲಿ ನುಚ್ಚನ್ನು ತೊಗೋರಿ. ಯಾವ ಬೇಕಾದ ನುಚ್ಚನ್ನು ನೀವಿಲ್ಲಿ ತೊಗೋಬೋದು. ಸದಿಕ್ನೆಕ್ಕಿ ತೊಗೋತಿರೋ, ಜೋಳದ ತೊಗೋತಿರೋ, ಗೊಂಜಾಳ ತೊಗೋತಿರೋ, ಯಾವುದು ಬೇಕೋ ಆ ಒಂದು ನುಚ್ಚನ್ನು 1 ಕಪ್ಪಷ್ಟು ತೊಗೋರಿ. ಅದಾದ ನಂತರ ಒಂದು 2 ಕಪ್ಪಷ್ಟು ನೀರನ್ನು ಹಾಕಿ ಚಲೋತ್ನಂಗೆ ಅದನ್ನು ತೊಳೆದು ಆಮೇಲೆ ನೀರನ್ನು ಬಸಿದು ನೀವು ಈ ಒಂದು ನುಚ್ಚನ್ನು ತಯಾರು ಮಾಡ್ಕೊಳ್ಬೇಕಾಕೈತ್ರಿ. ಅದಾದ ನಂತರ ಕಳ ಅಂಥೇಳಿ ಕುದೀತಿರ್ತಾವ್ರಲ್ಲ ನೀರು, ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ನೀವು ತೊಳೆದಂತಹ ನುಚ್ಚನ್ನು ನೀವು ಹಾಕಿ ಅದನ್ನು ಚಲೋತ್ತಂಗಿ ಕುದಿಸ್ಬೇಕ್ರಿ. ಇದರ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದ್ರೆ ಈ ಒಂದು ಕುದಿಸೋದು ಭಾಳ ಚಲೋತ್ತಂಗಿ ಸ್ವಲ್ಪ ಅದನ್ನು ತಳ ಹತ್ಲಾರ್ದಂಗೆ ಚೆಂದಂಗೆ ತಿರುಗಾಡ್ಕೊತಾ ಇರಬೇಕು. ಆಮೇಲೆ ಅದ ಚೆಂದಂಗಿ ಕುದ್ದು ಗಟ್ಟಿಯಾಗಕ್ಕೆ ಚಾಲು ಆಗ್ತೈತಿ ರೀ. ನುಚ್ಚೊಳಗೆ ಎಲ್ಲ ನುಚ್ಚುಗಳು ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ. ನಿಮಗೆ ಜೋಳದ ಮಾಡಿದಾಗ ಹೇಳ್ದೇನೆ ರೀ, ಗೊಂಜಾಳ ನುಚ್ಚ ಮಜ್ಜಿಗೆ ತಿನ್ನಕಂತರೂ ತೀರಾ ಮಜಾ ಬರ್ತೈತಿ. ನಿಮಗೆ ಗೊಂಜಾಳ ನುಚ್ಚು ಯಾವಾಗ ಸಿಗ್ತೈತೋ ಅವಾಗ ಅದನ್ನು ತಪ್ಪಲಾರ್ದ ನೀವು ಮಾಡಿ ನೋಡ್ರಿ ರೀ. ಈಗ ನಿಮ್ಗೆ ಗೊಂಜಾಳ ನುಚ್ಚು ಸಿಗಲೇ ಇಲ್ಲ ಅಂತಂದ್ರೆ ಕೇಸರಿ ರವಾ ಅಥವಾ ಬನ್ಸಿ ರವಾ ಇರ್ತೈತೆ ನೋಡ್ರಿ, ಅದರಿಂದ ಮಾಡಿರಿ, ಬಹಳ ಚಲೋ ಆಗ್ತೈತಿ. ಮ್ಯಾಲೆ ಮುಚ್ಚಿ ಒಂದು 2 ನಿಮಿಷ ಬಿಟ್ಟಾದ ನಂತರ ಅದನ್ನು ಬಂದ್ ಮಾಡಿರಿ. ಈಗ ನೆಕ್ಸ್ಟ್ ಏನು ಮಾಡಿರಿ, 1 ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀವಿ ನಾವಿಲ್ಲಿ. ಅದಕ್ಕೆ ನೀರನ್ನು ನೋಡ್ಕೊರಿ, ಅಷ್ಟು 2 3 ಕಪ್ಪಷ್ಟು ನೀರನ್ನು ನೀವಿಲ್ಲಿ ಸೇರಿಸಿ ಮಜ್ಜಿಗೆಯನ್ನು ಕಡಿಬೇಕಾಗತ್ರಿ. ಚಲೋತ್ನಂಗೆ ಅದನ್ನು ಒಂದು ಕಡಗೋಲು ತೊಗೊಂಡು, ಇಲ್ಲಿ ಐತ್ರಲ್ಲ ಇದು ಕಡಗೋಲು ಅಂತೇಳಿ, ಈ ಕಡಗೋಲು ತೊಗೊಂಡ ಗಾರ್ರ ಅಂತೇಳಿ ತಿರುಗಿಸ್ಕೊಂತ ಹೋದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂಥ ಮಜ್ಜಿಗೆ ಬರ್ತಾವ್ರಿ. ಮೊಸರು ಚಲೋ ಇತ್ತಂದ್ರೆ ನೋಡ್ಬೋದು ನೀವು, ಬೆಣ್ಣೆ ಸಹ ಬರ್ತೈತ್ರಿ. ಯಾರ್ಯಾರಿಗೆ ನೆನಪೈತೋ ಬಿಟ್ಟೈತೋ ಗೊತ್ತಿಲ್ಲರಿ, ಆದ್ರೆ ಈ ಮಜ್ಜಿಗೆ ಕಡಿ ಒಳಗೆ ಏನು ಬೆಣ್ಣೆ ಬರ್ತಿತ್ರಲ್ಲ ಅದನ್ನು ಈ ಮುಟ್ಟಿಗೆ ಆಯಿತು, ರೊಟ್ಟಿ ಜೊತೆ ಆಯಿತು, ಬಿಸಿ ರೊಟ್ಟಿ ಇರ್ತಾರಲ್ಲ ಅದ್ರ ಮೇಲೆ ಹಾಕ್ಕೊಂತ ಅಂತಂದ್ರಿ. ಈಗ ಅದೆಲ್ಲ ಕಡಿಮೆ ಆಗೈತ್ರಿ ತೀತ್ರಿ. ಈಗ ನೋಡ್ಬೋದು ಬೆಣ್ಣೆ ಸಮೇತ ಮಜ್ಜಿಗೆಯನ್ನು ನಾವು ಪೂರ್ತಿಯಾಗಿ ಕರೆದಿಟ್ಟಿದ್ದೀವಿ. ನುಚ್ಚು ತಯಾರೈತ್ರಿ. ಇದೇ ಒಂದು ಸಿಂಪಲ್ ಆಗಿರುವಂತಹ ಮಧ್ಯಾಹ್ನದ ಊಟ. ಇದನ್ನ ನೋಡಿ ಒಂದು ಸಲ ತಿನ್ನಿರಿ, ಭಾಳ ಮಸ್ತಾಗಿರುವಂಥ ನಿದ್ದೆ ಗ್ಯಾರಂಟಿ ಬರ್ತೈತೆ ರೀ. ಒಂದು ಸಲ ನೀವು ಮಾಡಿ ನೋಡ್ರಿ. ಅದಾದ ನಂತರ ಇದರ ಜೊತೆ ನೀವು ಬರೀ ನುಚ್ಚ ಮಜ್ಜಿಗೆ ತಿಂತೀನಿ ಅಂತಂದ್ರೆ ಇಲ್ಲ ಅಂತಂದ್ರೆ ನೀವು ಕಾರ್ಬೇಳೆಯನ್ನು, ಉತ್ತರ ಕರ್ನಾಟಕದ ಕಾರ್ಬೇಳೆಯನ್ನು ಟ್ರೈ ಮಾಡಿರಿ. ಅದು ಸಹ ಅಷ್ಟ ಮಸ್ತಾಗಿರುವಂಥ ಕಾಂಬಿನೇಷನ್ ರೀತಿ. ಇನ್ನು ನುಚ್ಚಂತರೂ ಗೊತ್ತೈತೆ ರೀ, ನಿಮಗೆ ಯಾವ್ದು ಬೇಕೋ ಅದನ್ನು ತಗೋರಿ. ನಾನು ನಿಮಗೆ ಈಗ ಕುಟುಂಬ ಅಂತ ಯಾಕೆ ಹೇಳಿದ್ನಿ ಅಂತಂದ್ರೆ, 3 ಹೊತ್ತು ಅಡುಗೆ ಮಾಡೋಕ್ಕೆ ಭಾಳ ಬೇಸರ ಆಗೈತ್ರಿ. ಭಾಳ ಮಂದಿ ಇದ್ರು ಮನ್ಯಾಗ ನೊಟ್ಟಿಗೆ. ಅವಾಗ ಮೊದಲಿನವ್ರೆಲ್ಲರೂ ಒಂದು ಟೈಮ್ ನುಚ್ಚನ್ನು ಮಾಡಿಕೊಡ್ತಿದ್ರಿ. ಆರಾಮಾಗಿ ಹೊಟ್ಟೆ ತುಂಬ ತಿಂತಿದ್ರು. ಭಾಳ ಲೈಟಾಗಿನೂ ಫೀಲ್ ಇರ್ತೈತೆ ರೀ. ಅದ್ರಾಗ ಭಾಳ ಮಸ್ತ್ ಅನಿಸ್ತೈತೆ ರೀ. ತಿಂದು ನೋಡ್ರಿ. ಇದ್ರ ಜೊತೆ ಹಪ್ಪಳ, ಸಂಡಿಗೆ, ಆಮೇಲೆ ಸೈಡ್ ಡಿಶ್ ಏನೇನು ಬೇಕೋ ಅದನ್ನೆಲ್ಲ ನೀವು ತೊಗೊಳ್ಬೋದು ರೀ. ಹಂಗೆ ಈ ಒಂದು ನುಚ್ಚ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಅದು ಈ ಒಂದು ಬೇಸಿಗೆ ತಿಂದಾಗ ಬಹಳ ಚಲೋ ಅನಿಸ್ತೈತಿ. ಒಂದು ಸಲ ನೀವು ಟ್ರೈ ಮಾಡಿರಿ. ಹಂಗೆ ನಾವು ನಿಮಗೆ ಈ ಮೊದಲು ಹೇಳಿದ್ದೀನಿ ರೀ, ಜೋಳದ ನುಚ್ಚನ್ನು ಮಾಡಿ ತೋರಿಸಿದ್ದೀವಿ. ಅದನ್ನು ಮಾಡಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಹಂಗೆ ಹುಳ್ಬಾಣ ಅಥವಾ ಗೊಂಜಾಳ ಹುಳ್ಬಾಣ ಮತ್ತು ಜೋಳದ ಅಂಬಲಿ ಇವೆಲ್ಲವನ್ನ ತೋರಿಸಿದ್ದೀವಿ ರೀ. ಈ ಯಾವ್ಯಾವ ಸ್ಕ್ರೀನ್ ಮೇಲೆ ಕಾಣಕತ್ತವೆ ಎಲ್ಲ ರೆಸಿಪಿ ನಮ್ಮ ಚಾನಲ್ದಾಗ ಅದಾವು. ತಾವು ದಯವಿಟ್ಟು ನೋಡ್ಕೊಂಡು ಬರ್ರಿ, ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರ್ಚೆಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.